ಎಲ್ಲರಿಗೂ ನಮಸ್ಕಾರ. ನಾನು ಮೃತ್ಯುಂಜಯ್ ಕಬ್ಬೂರ್. ದ್ವಿತೀಯ PUCಯ ಇತಿಹಾಸ ಪಠ್ಯದ 5ನೇ ಅಧ್ಯಾಯದ 2ನೇ ಉಪ ಅಧ್ಯಾಯವಾದ ಮೊಘಲರು ತರಗತಿಗೆ ನಿಮ್ಮೆಲ್ಲರಿಗೂ ಅತ್ಯಂತ ಪ್ರೀತಿಪೂರ್ವಕವಾದ ಸ್ವಾಗತ. ಜೀವನದಲ್ಲಿ ಯೋಗಿ ಎನಿಸಿಕೊಳ್ಳುವುದಕ್ಕಿಂತ ಉಪಯೋಗಿ ಎನಿಸಿಕೊಳ್ಳುವುದು ಒಳ್ಳೆಯದು. ಪ್ರಭಾವ ಹೆಚ್ಚಿಸಿಕೊಳ್ಳಲು ಪ್ರಯತ್ನಿಸುವುದಕ್ಕಿಂತ ಸ್ವಭಾವ ಉತ್ತಮಗೊಳಿಸಿಕೊಳ್ಳುವುದು ಇನ್ನೂ ಒಳ್ಳೆಯದು ಅನ್ನುವಂತಹ ಮಾತಿನೊಂದಿಗೆ ಇವತ್ತಿನ ತರಗತಿಯನ್ನು ಆರಂಭ ಮಾಡೋಣ. ಅಧ್ಯಾಯ 5.2 ಮೊಘಲರು. ಈ ಹಿಂದಿನ ತರಗತಿಯಲ್ಲಿ ನಾವು ಗಮನಿಸಿದ ಹಾಗೆ ದೆಹಲಿ ಸುಲ್ತಾನರ ಆಳ್ವಿಕೆ 1526ಕ್ಕೆ ಕೊನೆಗೊಂಡಿತು. 1526ಕ್ಕೆ ಯಾಕೆ ಕೊನೆಗೊಂಡಿತು ಅಂತಂದರೆ 1526ರೊಳಗೆ ಇಬ್ರಾಹಿಂ ಲೋಧಿ ಸಂತತಿಯ ಕೊನೆಯ ಅರಸನಾದಂತಹ ಇಬ್ರಾಹಿಂ ಲೋಧಿ ಮತ್ತು ಬಾಬರ್ ನಡುವೆ ಒಂದು ನಿರ್ಣಾಯಕ ಕದನ ನಡೀತದೆ. ಆ ಕದನದ ಹೆಸರೇ ಪಾನಿಪತ್ ಕದನ. ಇದು ನಡೆದದ್ದು ಸಾಲಿಯನ ಶಕ 1526ರೊಳಗೆ. ಈ ಯುದ್ಧದೊಳಗೆ ಇಬ್ರಾಹಿಂ ಲೋಧಿ ಬಾಬರ್ ವಿರುದ್ಧ ಸೋತಂತಹ ಸಂದರ್ಭದೊಳಗೆ ಬಾಬರ್ ಭಾರತದಲ್ಲಿ ಒಂದು ಹೊಸ ಸಂತತಿಯ ಆಳ್ವಿಕೆಯನ್ನು ಪ್ರಾರಂಭ ಮಾಡಿದ. ಆ ಸಂತತಿಯ ಅಥವಾ ಆ ಸಾಮ್ರಾಜ್ಯದ ಹೆಸರೇ ಮೊಘಲರು. ಬಾಬರ್ ಸ್ಥಾಪನೆ ಮಾಡಿದಂತಹ ಈ ಒಂದು ಸಂತತಿ ಬಾಬರ್ನ ನಂತರ ಹುಮಾಯೂನ, ಅವನ ನಂತರ ಅಕ್ಬರ್, ಹೀಗೆ ಉತ್ತರಾಧಿಕಾರಿಗಳು ಈ ಸಂತತಿಯೊಳಗೆ ಆಳ್ವಿಕೆಯನ್ನು ಮಾಡ್ತಾರೆ. ಶಹಜಾನ್, ಜಹಾಂಗೀರ್, ಔರಂಗಜೇಬ್, ಹೀಗೆ ಇವರು ಮುಂದೆ ಬರುವಂತಹ ಅರಸರು. ಆದರೆ ಈ ಅಧ್ಯಾಯದೊಳಗೆ ಅಕ್ಬರ್ ಮಹಾಶಯನ ಬಗ್ಗೆ ಮತ್ತು ಅವನ ದಿಗ್ವಿಜಯಗಳ ಬಗ್ಗೆ, ಹಾಗೆ ರಾಜ ತೋದರಮಲ್ಲ, ಇವನ ಕಂದಾಯ ಮಂತ್ರಿ ಆಗಿದ್ದಂತಹ ತೋದರಮಲ್ಲನ ಕಂದಾಯ ನೀತಿಯ ಬಗ್ಗೆ ಮತ್ತು ಇವರ ಕೊಡುಗೆಗಳ ಬಗ್ಗೆ ಈ ಅಧ್ಯಾಯದಲ್ಲಿ ನಾವು ಅಭ್ಯಾಸ ಮಾಡಲಿಕ್ಕಿದ್ದೇವೆ. ಬಾಬರ್ ಪ್ರಸಿದ್ಧ ಕವಿ ಮತ್ತು ಗದ್ಯ ಬರಹಗಾರ ಆಗಿದ್ದ. ಬಾಬರ್ ನಾಮ ಅನ್ನುವಂಥದ್ದು ಅವನ ಒಂದು ಆತ್ಮಚರಿತ್ರೆ. ಹುಮಾಯೂನ ಅವನ ಮಗ ಮತ್ತು ಉತ್ತರಾಧಿಕಾರಿಯಾಗಿದ್ದ. ಶೇರ್ ಶಾ ಸೂರನಿಂದ ತನ್ನ ಅಧಿಕಾರವನ್ನು ಕಳೆದುಕೊಂಡು ಅದಾದಮೇಲೆ 15 ವರ್ಷಗಳ ನಂತರ ಆ ಅಧಿಕಾರವನ್ನು ಮರಳಿ ಪಡೆದ. ಇವನು ಸಾಲಿಯನ ಶಕ 1556ರೊಳಗೆ ಮರಣವನ್ನು ಹೊಂದಿದ್ರಿಂದ ಇವನ ಮಗ ಅಕ್ಬರ್ ಈ ಸಾಮ್ರಾಜ್ಯದ ಉತ್ತರಾಧಿಕಾರಿಯಾಗಿ ನೇಮಕಗೊಂಡ. ಅಕ್ಬರ್ ಇವನ ಆಳ್ವಿಕೆಯ ಅವಧಿ ಸಾಲಿಯನ ಶಕ 1556ರಿಂದ 1605. ಅಕ್ಬರ್ ಈ ಒಂದು ಮೊಘಲ ಸಾಮ್ರಾಜ್ಯದ ಅತ್ಯಂತ ಪ್ರಮುಖ ಅರಸ, ಜೊತೆಗೆ ಒಬ್ಬ ಮಹಾನ್ ದಿಗ್ವಿಜಯಿ ಅಂತ ನಾವು ಗಮನಿಸಬಹುದು. ಜಲಾಲುದ್ದೀನ್ ಮಹಮ್ಮದ್ ಅಕ್ಬರ್ನು ಹುಮಾಯೂನ ಮತ್ತು ಹಮೀದಾ ಬೇಗಂರ ಪುತ್ರ ಆಗಿದ್ದ. ಹುಮಾಯೂನ ತನ್ನ ರಾಜ್ಯವನ್ನು ಕಳೆದುಕೊಂಡು ತನ್ನ ಪತ್ನಿ ಮತ್ತು ಕೆಲವು ಅನುಯಾಯಿಗಳೊಂದಿಗೆ ಸ್ಥಳದಿಂದ ಸ್ಥಳಕ್ಕೆ ಅಲೆಮಾರಿ ಜೀವನವನ್ನು ಸಾಗಿಸ್ತಾ ಇದ್ದ. ಇಂತಹ ಸಂದರ್ಭದೊಳಗೆ ರಾಣಾನ ರಕ್ಷಣೆಯಲ್ಲಿ ಅಮರಕೋಟೆ ಅನ್ನುವಂಥಲ್ಲಿ ಸಾಲಿಯನ ಶಕ 1542ರಲ್ಲಿ ಅಕ್ಬರನಿಗೆ ಜನನವನ್ನು ನೀಡಿದ್ರು. ಹುಮಾಯೂನನ ಶತ್ರುಗಳು ಮತ್ತು ನಂಬಲಿಕ್ಕೆ ಅನರ್ಹರಾಗಿದ್ದಂತಹ ಕೆಲವು ಅನುಯಾಯಿಗಳು ಕೊಡುತ್ತಿದ್ದ ಕಿರುಕುಳಗಳಿಂದಾಗಿ ಅಕ್ಬರ್ ತನ್ನ ಬಾಲ್ಯವನ್ನು ಬಹಳ ಸಂಕಷ್ಟದೊಳಗೆ ಕಳೆದ. ಆದ್ದರಿಂದ ಅಕ್ಬರ್ ವಿದ್ಯಾಭ್ಯಾಸ ಮತ್ತು ರಾಜಕೀಯ ತರಬೇತಿಗಳನ್ನು ಪಡೀಲಿಕ್ಕೆ ಆಗಲಿಲ್ಲ. ಇವ ತನ್ನ ತಂದೆಯ ಮರಣದಿಂದಾಗಿ 14ನೇ ವಯಸ್ಸಿನಲ್ಲಿ ಅಧಿಕಾರಕ್ಕೆ ಬರುವಂತಹ ಒಂದು ಅವಕಾಶ ಸಿಕ್ಕಿತ್ತು ಈತನಿಗೆ. ಅವ ಅಪ್ರಾಪ್ತ ವಯಸ್ಕನಾಗಿದ್ದರಿಂದ ಬೈರಾಮ್ ಖಾನನು ರಾಜಪ್ರತಿನಿಧಿಯಾಗಿ ಆಳ್ವಿಕೆಯನ್ನು ನೋಡಿಕೊಳ್ತಾ ಇದ್ದ. ಹಾಗಾದರೆ ಇವನ ಸೈನಿಕ ಸಾಧನೆಗಳು ಏನೇನು ಅನ್ನೋದನ್ನು ನಾವು ನೋಡೋದಾದರೆ, ಮೊದಲನೆಯದು 2ನೇ ಪಾನಿಪತ್ ಕದನ. ಇದು ನಡೆದದ್ದು ಸಾಲಿಯನ ಶಕ 1556ರೊಳಗೆ. ಬಂಗಾಳದ ಮಹಮ್ಮದ್ ಆದಿಲ್ ಶಾನ ಪ್ರಧಾನಮಂತ್ರಿ ಹೇಮು ಮೊಘಲ್ ರಾಜ್ಯಪಾಲ ತರ್ದ್ ಬೇಗಿನಿಂದ ದೆಹಲಿ ಮತ್ತು ಆಗ್ರಾಗಳನ್ನು ವಶಪಡಿಸಿಕೊಂಡು ರಾಜ ವಿಕ್ರಮಾದಿತ್ಯ ಅನ್ನುವಂತಹ ಬಿರುದನ್ನು ಪಡೆದಿದ್ದ. ಅಕ್ಬರ್ನು ಪಂಜಾಬ್ನೊಳಗಿದ್ದ ಮತ್ತು ಅವನ ರಾಜಕೀಯ ಸ್ಥಿತಿ ಸ್ವಲ್ಪ ಕಷ್ಟದಾಯಕ ಆಗಿತ್ತು. ಸಾಲಿಯನ ಶಕ 1556ರೊಳಗೆ ನಡೆದಂತಹ 2ನೇ ಪಾನಿಪತ್ ಕದನದೊಳಗೆ ಹೇಮುವನ್ನು ಎದುರಿಸಲಿಕ್ಕೆ ಬೈರಾಮ್ ಖಾನ್ ಅಕ್ಬರ್ನಿಗೆ ಸಹಕಾರವನ್ನು ನೀಡಿದ. ವಿಜಯದ ಅಂಚಿನಲ್ಲಿದ್ದಂತಹ ಹೇಮುವಿನ ಕಣ್ಣಿಗೆ ಬಾಣವೊಂದು ತಗುಲಿತು. ಹಾಗಾಗಿ ಅವ ಪ್ರಜ್ಞಾಹೀನನಾದ. ನಾಯಕನಿಲ್ಲದಂತಹ ಹೇಮುವಿನ ಸೈನ್ಯ ಸೋತು ಪಲಾಯನವನ್ನು ಮಾಡಿತು. ಹೇಮುವನ್ನು ಬೈರಾಮ್ ಖಾನ್ ಕೊಲೆ ಮಾಡಿದ ಅನ್ನೋದನ್ನು ನಾವು ಇತಿಹಾಸದೊಳಗೆ ಗಮನಿಸ್ತೇವೆ. ಈ ಕದನದ ನಂತರ ಅಕ್ಬರ್ ದೆಹಲಿ ಮತ್ತು ಆಗ್ರಾಗಳನ್ನು ಮತ್ತೆ ಮರಳಿ ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾದ. ಇನ್ನು 2ನೇ ದಿಗ್ವಿಜಯ ಅಂತಂದ್ರೆ ಗೋಂಡ್ವಾನದ ದಿಗ್ವಿಜಯ.
ಗೊಂಡ್ವಾನ್ ರಾಜ್ಯವನ್ನು ವಶಪಡಿಸಿಕೊಳ್ಳಲಿಕ್ಕೆ ಅಕ್ಬರ್ನು ಅಸಫ್ ಖಾನ್ ಅನ್ನುವನನ್ನು ನೇಮಕ ಮಾಡಿ ಕಳಿಸಿದ್ದ. ಈ ರಾಜ್ಯವನ್ನು ರಾಣಿ ದುರ್ಗಾವತಿ ತನ್ನ ಮಗ ವೀರನಾರಾಯಣನ ರಾಜಪ್ರತಿನಿಧಿಯಾಗಿ ಆಳ್ವಿಕೆಯನ್ನು ಮಾಡ್ತಾ ಇದ್ಲು. ಯುದ್ಧ ಮಾಡ್ತಾನೆ ಅವಳು ಮರಣವನ್ನು ಹೊಂದಿದ್ಲು. ಗೊಂಡ್ವಾನ್ ರಾಜ್ಯವನ್ನು ಮೊಘಲ್ ಸಾಮ್ರಾಜ್ಯದಲ್ಲಿ ತದನಂತರ ವಿಲೀನಗೊಳಿಸಿಕೊಳ್ಳಿಕ್ಕೆ ಇವರು ಮುಂದಾದರು. ಇದು ಗೊಂಡ್ವಾನದ ದಿಗ್ವಿಜಯ. ಇನ್ನು ಮುಂದಿಂದು ಅಂತಂದ್ರೆ ಗುಜರಾತ್ನ ಆಕ್ರಮಣ. ಗುಜರಾತಿನ ಸಂಪತ್ತು ಮತ್ತು ಸಮುದ್ರ ವ್ಯಾಪಾರದ ಪ್ರಾಮುಖ್ಯತೆಯಿಂದಾಗಿ ಅಕ್ಬರ್ ಗುಜರಾತ್ನ ಮೇಲೆ ದಾಳಿ ಮಾಡುವಂತಹ ಒಂದು ಯೋಜನೆಯನ್ನು ಹಾಕೊಂಡ. ಅದರ ರಾಜ ಅಂದರೆ ಗುಜರಾತ್ನ ರಾಜ ಆಗಿದ್ದಂತಹ ಮುಜಾಫರ್ ಶಾನನ್ನು ಸೋಲಿಸಿ ಗುಜರಾತನ್ನು ವಶಪಡಿಸಿಕೊಂಡನು. ಈ ದಿಗ್ವಿಜಯ ಸ್ಮರಣಾರ್ಥ ಅಕ್ಬರ್ ಫತೇಪುರ್ ಅನ್ನುವಂತಹ ಹೊಸ ರಾಜಧಾನಿಯನ್ನು ಸಿಕ್ರಿಯ ಬಳಿ ನಿರ್ಮಾಣ ಮಾಡಿದ. ಸಿಕ್ರಿಯ ಅನ್ನುವಂಥದ್ದು ಈಗಾಗಲೇ ಅಲ್ಲಾವುದ್ದೀನ್ ಖಿಲ್ಜಿ ನಿರ್ಮಾಣ ಮಾಡಿದಂತಹ ಒಂದು ನಗರ ಆಗಿತ್ತು. ಇವ ಅಕ್ಬರ್ ಫತೇಪುರ್ ಅನ್ನುವಂತಹ ಒಂದು ಊರನ್ನು ಅಥವಾ ಹೊಸ ರಾಜಧಾನಿಯನ್ನು ನಿರ್ಮಾಣವನ್ನು ಮಾಡಿದ. ಬಂಗಾಳ ಮತ್ತು ಒರಿಸ್ಸಾಗಳ ಆಕ್ರಮಣ. ಬಂಗಾಳದ ರಾಜ್ಯಪಾಲ ದಾವೂದ್ ಖಾನ್ ಸ್ವತಂತ್ರವನ್ನು ಘೋಷಣೆ ಮಾಡಿಕೊಂಡ. ಅವನನ್ನು ಹತ್ತಿಕ್ಕಬೇಕು ಅಂತ ಹೇಳಿ ಅಕ್ಬರ್ ಸೈನ್ಯವನ್ನು ಕಳಿಸಿದ. ಬಂಗಾಳ ಮತ್ತು ಒರಿಸ್ಸಾಗಳನ್ನು ವಶಪಡಿಸಿಕೊಂಡ ನಂತರ ಅವುಗಳನ್ನು ಮೊಘಲ ಸಾಮ್ರಾಜ್ಯದೊಳಗೆ ವಿಲೀನಗೊಳಿಸಲಾಯಿತು. ಇದಾದ ಮೇಲೆ ಕಾಬೂಲ್ ಮತ್ತು ಕಾಶ್ಮೀರಗಳ ಮೇಲೆ ದಾಳಿಯನ್ನು ಮಾಡಿದ್ರು. ಹಕೀಮ್ ಮಿರ್ಜಾ ಅನ್ನುವಂಥವ ಅಕ್ಬರ್ನ ಮಲ ಸಹೋದರ ಕಾಬೂಲ್ನನ್ನು ಆಳ್ವಿಕೆಯನ್ನು ಮಾಡ್ತಾ ಇದ್ದ. ಸಾಲಿನ ಶಕ 1585 ಅವನ ಮರಣ ಆದಮೇಲೆ ಅಕ್ಬರ್ ಅದನ್ನು ತನ್ನ ಸಾಮ್ರಾಜ್ಯದೊಳಗೆ ಸೇರಿಸಿಕೊಂಡ. ನಂತರ ಕಾಶ್ಮೀರವನ್ನು ವಶಪಡಿಸಿಕೊಂಡ. ಇನ್ನು ಮುಂದಿನ ಅಂತಂದ್ರೆ ರಜಪೂತ ನೀತಿ. ಆಗಿದ್ದಂತಹ ರಜಪೂತರು ಮೊಘಲರ ಪ್ರಮುಖ ಶತ್ರುಗಳಾಗಿದ್ದರು. ರಜಪೂತರ ಧೈರ್ಯ, ಕೆಚ್ಚದೆ ಮತ್ತು ರಾಜನಿಷ್ಠೆಗಳು ಮೊಘಲ ಸಾಮ್ರಾಜ್ಯವನ್ನು ಬಲಪಡಿಸಲಿಕ್ಕೆ ಅಗತ್ಯವೆಂದು ಅಕ್ಬರ್ ಅರಿತಿದ್ದ. ಹಾಗಾಗಿ ಅವರ ಬೆಂಬಲ ಗಳಿಸಿಕೊಳ್ಳಲಿಕ್ಕೆ ಸ್ನೇಹ ಸಂಬಂಧ, ಸಹಕಾರ ನೀತಿಯನ್ನು, ವೈವಾಹಿಕ ಸಂಬಂಧಗಳನ್ನು ಏರ್ಪಡಿಸಿಕೊಳ್ಳುವುದು ಮತ್ತು ಅವರನ್ನು ಮನ್ಸಬ್ದಾರನಾಗಿ ನೇಮಿಸಿಕೊಳ್ಳುವುದು, ಇಂತಹ ಕ್ರಮಗಳ ಮೂಲಕ ಅವರಿಗೆ ಹತ್ತಿರ ಆಗಲಿಕ್ಕೆ ಇವ ಪ್ರಯತ್ನಿಸಿದ. ಜೈಪುರದ ಬಿಹಾರಿ ಮಲ್ನ ಮಗಳಾದಂತಹ ಜೋಧಾಬಾಯಿಯನ್ನು ಅಕ್ಬರ್ ವಿವಾಹವನ್ನು ಮಾಡಿಕೊಂಡ. ರಣತಂಬೋರ್ನ ರಾಜ ಸುರ್ಜನ್ ರಾಯ್ ಸ್ವ ಇಚ್ಛೆಯಿಂದ ಅಕ್ಬರ್ನ ಪ್ರಭುತ್ವವನ್ನು ಒಪ್ಪಿಕೊಂಡ. ಕಲಿಂಜಾರದ ರಾಜ ರಾಮಚಂದ್ರನು ಸಾಲಿನ ಶಕ 1569 ಸ್ವತಃ ಶರಣಾಗ್ತಾನೆ. ಜೋಧ್ಪುರ್ ಮತ್ತು ಬಿಕನೇರ್ ರಾಜ್ಯಗಳ ರಾಜರೂ ಸಹ ಅಕ್ಬರ್ನ ಸಾರ್ವಭೌಮತ್ವವನ್ನು ಒಪ್ಕೊಂತಾರೆ. ಮೇವಾರ ರಾಜ್ಯ ಅಕ್ಬರ್ನ ಪ್ರಭುತ್ವವನ್ನು ಸ್ವೀಕರಿಸಲಿಕ್ಕೆ ಒಪ್ಪಲಿಲ್ಲ. ಇದು ಅವನ ಪ್ರಭುತ್ವವನ್ನು ಸ್ವೀಕರಿಸದ ಅಥವಾ ಒಪ್ಪದ ಏಕಮಾತ್ರ ರಜಪೂತ ರಾಜ್ಯ ಆಗಿತ್ತು. ಸಾಲಿನ ಶಕ 1568 ಅಕ್ಬರ್ ಮೇವಾರದ ರಾಜ ಉದಯ್ ಸಿಂಗ್ನನ್ನು ಸೋಲಿಸಿ ಅವನ ರಾಜಧಾನಿ ಚಿತ್ತೂರನ್ನು ವಶಪಡಿಸಿಕೊಳ್ತಾನೆ. ಆದರೆ ಉದಯ್ ಸಿಂಗ್ ತನ್ನ ಮರಣದವರೆಗೂ ಮೊಘಲರ ವಿರುದ್ಧ ಹೋರಾಟವನ್ನು ಮುಂದುವರಿಸಿದ ಅನ್ನೋದನ್ನು ನಾವಿಲ್ಲಿ ಗಮನಿಸ್ತೇವೆ. ಉದಯ್ ಸಿಂಗ್ನ ಮರಣ ಆದಮೇಲೆ ಅವನ ಮಗ ರಾಣಾ ಪ್ರತಾಪ್ ಸಿಂಗನು ಸಹ ಹೋರಾಟವನ್ನು ಮುಂದುವರಿಸ್ತಾನೆ. ಸಾಲಿನ ಶಕ 1576 ನಡೆದಂತಹ ಹಲ್ದಿ ಘಾಟ್ ಕದನ ಮೊಘಲರು ಮತ್ತು ರಜಪೂತರ ನಡುವೆ ನಡೆದ ಅತ್ಯಂತ ಮಹತ್ವದ ಕದನ ಅಂತ ಹೇಳಿ ಬಿಂಬಿಸಲಾಗಿದೆ. ಈ ಕದನದೊಳಗ ರಾಣಾ ಪ್ರತಾಪ ಸಿಂಗನು ತೀವ್ರ ನಷ್ಟವನ್ನು ಅನುಭವಿಸ್ತಾನೆ. ರಾಣಾ ಪ್ರತಾಪ ಸಿಂಗನ ಮರಣ ಆದಮೇಲೆ ಅಕ್ಬರ್ ಮೇವಾಡವನ್ನು ಸಂಪೂರ್ಣವಾಗಿ ವಶಪಡಿಸಿಕೊಳ್ಳಲಿಕ್ಕೆ ಸಾಧ್ಯ ಆಯಿತು. ರಜಪೂತ್ ಅರಸರು ಆಂತರಿಕ ಸ್ವಾಯತ್ತತೆಯನ್ನು ಉಳಿಸಿಕೊಳ್ಳಲಿಕ್ಕೆ ಅನುಮತಿಯನ್ನು ಕೊಟ್ಟಿದ್ದರು. ರಾಜ ತೋದರಮಲ್ಲ, ರಾಜ ಮಾನ್ಸಿಂಗ್, ರಾಜ ಭಗವಾನ್ ದಾಸ್ ಇವರೆಲ್ಲ ಅಕ್ಬರ್ನ ಪ್ರಮುಖ ದಂಡನಾಯಕರಾಗಿದ್ದರು. ಇವ ದಕ್ಷಿಣ ಭಾರತದ ಮೇಲೆ ಯಾವ್ಯಾವ ಗೆಲುವುಗಳನ್ನು ಸಾಧಿಸಿದ ಅಂತಂದ್ರೆ, ಅಕ್ಬರ್ ಉತ್ತರ ಭಾರತದ ದಂಡಯಾತ್ರೆಯನ್ನು ಮುಗಿಸಿದ ಮೇಲೆ ದಕ್ಷಿಣ ಭಾರತದ ರಾಜ್ಯಗಳಾದಂತಹ ಬೀದರ್, ಖಾಂದೇಶ್, ಅಹಮದ್ ನಗರ್, ಗೋಲ್ಕೊಂಡ ಮತ್ತು ಬಿಜಾಪುರಗಳಿಗೆ ತನ್ನ ಸಾರ್ವಭೌಮತ್ವವನ್ನು ಒಪ್ಕೊಳ್ಳುವಂತೆ ರಾಜಕೀಯ ನಿಯೋಗಗಳನ್ನು ಕಳಿಸಿದ. ಖಾಂದೇಶ್ ಒಂದನ್ನು ಬಿಟ್ಟು ಉಳಿದ ಎಲ್ಲ ರಾಜ್ಯಗಳು ಈ ಪ್ರಸ್ತಾಪವನ್ನು ತಿರಸ್ಕಾರ ಮಾಡಿದ್ವು. ಆದ್ದರಿಂದ ಅವುಗಳನ್ನು ಗೆಲ್ಲಲಿಕ್ಕೆ ಅಂತ ಹೇಳಿ ಅವ ಯುದ್ಧ ಮಾರ್ಗವನ್ನೇ ಅನುಸರಿಸಿದ. ಸಾಲಿನ ಶಕ 1595 ಅಹಮದ್ ನಗರದ ರಾಣಿಯಾಗಿದ್ದಂತಹ ಚಾಂದ್ ಬೀಬಿಯ ವಿರುದ್ಧ ಮೊಘಲರು ಯುದ್ಧವನ್ನು ಮಾಡಿದರು. ವೀರಾವೇಶದಿಂದ ಹೋರಾಡಿದಂತಹ ಚಾಂದ್ ಬೀಬಿ ವಿಫಲತೆಯನ್ನು ಕಂಡಳು. ಹಾಗಾಗಿ ಅಕ್ಬರ್ ಬೀದರ್ ಮತ್ತು ಅಹಮದ್ ನಗರಗಳನ್ನು ಗೆದ್ದುಕೊಂಡ. ಹಾಗಾದ್ರೆ ಇಷ್ಟೆಲ್ಲ ದಿಗ್ವಿಜಯಿಯಾದಂತಹ ಅಕ್ಬರನ ಸಾಮ್ರಾಜ್ಯ ಎಲ್ಲೆಲ್ಲಿವರೆಗೂ ಇತ್ತು, ಅವನ ಗಡಿಗಳ ಬಗ್ಗೆ ನಾವು ನೋಡೋದಾದ್ರೆ, ಉತ್ತರದಲ್ಲಿ ಹಿಮಾಲಯದಿಂದ ದಕ್ಷಿಣದಲ್ಲಿ ಗೋದಾವರಿ ನದಿವರೆಗೂ ಮತ್ತು ಪೂರ್ವದಲ್ಲಿ ಬಂಗಾಳದಿಂದ ಪಶ್ಚಿಮದಲ್ಲಿ ಕಾಬೂಲ್ವರೆಗೂ ಇವನ ಸಾಮ್ರಾಜ್ಯ ವಿಸ್ತರಣೆಯಾಗಿತ್ತು ಅನ್ನೋದನ್ನು ನಾವಿಲ್ಲಿ ಗಮನಿಸಬಹುದು. ಇನ್ನು ವಿಶೇಷವಾಗಿ ಅಕ್ಬರ್ ಅವನ ಆಡಳಿತ ಪದ್ಧತಿಯ ಬಗ್ಗೆ ನಾವು ನೋಡೋದಾದ್ರೆ, ಇವರೊಂದು ನಿಜಕ್ಕೂ ಉತ್ತಮವಾದಂತಹ ಆಡಳಿತ ಪದ್ಧತಿಯನ್ನು ಅನುಸರಣೆ ಮಾಡ್ತಾ ಇದ್ರು. ಕೇವಲ ಕೆಲವೇ ಬದಲಾವಣೆಗಳೊಂದಿಗೆ ಮೊಘಲರ ಆಳ್ವಿಕೆ ಯುದ್ಧಕ್ಕೂ ಮುಂದುವರಿಯಿತು. ಅಕ್ಬರ್ನ ಅಧೀನದಲ್ಲಿ ಮೊಘಲರ ಆಡಳಿತ ಕೇಂದ್ರೀಕೃತ ಆಗಿತ್ತು. ಅವನ ಎಲ್ಲ ಅಧಿಕಾರದ ಕೇಂದ್ರ ಬಿಂದುವಾಗಿದ್ದ. ಅಂದ್ರೆ
ಅರಸ ಆಗಿದ್ದಂತಹ ಅಕ್ಬರ್ ಎಲ್ಲ ಅಧಿಕಾರಗಳನ್ನು ತನ್ನ ಹತ್ರ ಇಟ್ಕೊಂಡಿದ್ದ. ಈ ಮೊಘಲ್ ಚಕ್ರವರ್ತಿಯನ್ನ ಅಥವಾ ಈ ಅರಸನನ್ನ ಬಾದಶಾಹ ಅಥವಾ ಪಾದಿಶಾಹ ಅನ್ನುವಂಥ ಹೆಸರಿನಿಂದ ಕರೀತಾ ಇದ್ರು. ಇವನನ್ನ ದೇವರ ನೆರಳು ಅಂತ ಹೇಳಿ ಪರಿಗಣಿಸಲಾಗಿತ್ತು ಮತ್ತು ಅವನು ಇಸ್ಲಾಂ ತತ್ವಗಳಿಗೆ ಅನುಗುಣವಾಗಿ ಆಳ್ವಿಕೆಯನ್ನು ಮಾಡ್ತಾ ಇದ್ದ. ಸಾಮ್ರಾಟ ಮಂತ್ರಿಮಂಡಲವನ್ನು ಹೊಂದಿದ್ದ. ಕೆಲವೊಂದಿಷ್ಟು ಇಲಾಖೆಗಳನ್ನು ಮಾಡಿ ಅವರಿಗೆ ಉಸ್ತುವಾರಿಯನ್ನು ಕೊಡಲಾಗಿತ್ತು. ವಿಶೇಷವಾಗಿ ಈ ಅಕ್ಬರ್ನ ಆಡಳಿತದೊಳಗಿದ್ದಂತಹ ಮಂತ್ರಿಮಂಡಲವನ್ನು ನೋಡೋದಾದ್ರೆ ವಕೀಲ್ ಅನ್ನುವಂತಹ ಇದ್ದ, ದಿವಾನ್ ಇ ಅಲಾ, ಮೀರ್ ಬಕ್ಷ್, ಸದರ್ ಖಾನ್ ಇ ಸಮಾನ್, ದಿವಾನ್ ಕಾಜಿ ಅನ್ನುವಂತಹ ಮುಖ್ಯವಾದಂತಹ ಕೆಲವೊಂದಿಷ್ಟು ಮಂತ್ರಿಮಂಡಲದ ಇಲಾಖೆಗಳನ್ನು ಅಥವಾ ವಿಧಗಳನ್ನು ನಾವಿಲ್ಲಿ ಕಾಣಬಹುದು. ಇವರೆಲ್ಲ ರಾಜನ ಮಾರ್ಗದರ್ಶನದೊಳಗೆ ಕೆಲಸವನ್ನು ಮಾಡ್ತಾ ಇದ್ರು. ಆದ್ರೆ ರಾಜ ಯಾವಾಗ ಬೇಕಾಗಿ ಇವರನ್ನ ವಜಾ ಮಾಡಬಹುದಾದಂತಹ ಅಧಿಕಾರವನ್ನು ಹೊಂದಿದ್ದ. ಅಕ್ಬರನ ಸಾಮ್ರಾಜ್ಯ 16 ಪ್ರಾಂತ್ಯಗಳನ್ನು ಹೊಂದಿತ್ತು. ಅವುಗಳನ್ನು ಸುಬಾ ಅಂತ ಹೇಳಿ ಕರೀತಾ ಇದ್ರು. ಪ್ರತಿಯೊಂದು ಪ್ರಾಂತ್ಯಕ್ಕೂ ಸುಬಾದಾರ್ ಅನ್ನುವಂತಹ ರಾಜ್ಯಪಾಲ ಇದ್ದ. ಇವನು ಕಂದಾಯ ವಸೂಲಿಯನ್ನ, ಕಾನೂನು ಮತ್ತು ಸುವ್ಯವಸ್ಥೆಯ ಪರಿಪಾಲನೆಯ ಜವಾಬ್ದಾರಿಯನ್ನು ಹೊಂದಿದ್ದ. ಜೊತೆಗೆ ಅನೇಕ ಜಿಲ್ಲೆಗಳು ತಾಲೂಕುಗಳನ್ನಾಗಿ ವಿಂಗಡಣೆ ಮಾಡಲಾಗಿತ್ತು. ಗ್ರಾಮಾಡಳಿತ ಅತ್ಯಂತ ಪ್ರಾಥಮಿಕ ಘಟಕ ಆಗಿತ್ತು. ಇನ್ನು ವಿಶೇಷವಾಗಿ ನಾವು ನೋಡೋದಾದ್ರೆ ಮನ್ಸಬ್ದಾರಿ ಪದ್ಧತಿಯನ್ನು ನೋಡೋದಾದ್ರೆ ಅಕ್ಬರ್ ಸೈನಿಕ ಮತ್ತು ನಾಗರಿಕ ಆಡಳಿತದೊಳಗ ಮನ್ಸಬ್ದಾರಿ ಅನ್ನುವಂತಹ ಹೊಸ ಪದ್ಧತಿಯನ್ನು ಜಾರಿಗೊಳಿಸಿದ. ಏನಿದು ಮನ್ಸಬ್ದಾರಿ ಅಂತಂದ್ರೆ, ಮನ್ಸಬ್ ಅಂತಂದ್ರೆ ಶ್ರೇಣಿ ಅಥವಾ ಸ್ಥಾನ ಅಂತ ಹೇಳಿ ಅರ್ಥ. ಇದು ನಸ್ ಕರ್ದನ್ ಅನ್ನುವಂತಹ ಪರ್ಷಿಯನ್ ಭಾಷೆಯಿಂದ ಅಥವಾ ಪರಿಕಲ್ಪನೆಯಿಂದ ಹುಟ್ಕೊಂಡಂತಹ ಒಂದು ಪದ. ನಿರ್ದಿಷ್ಟ ವ್ಯಕ್ತಿಯೊಬ್ಬನನ್ನ ನಿರ್ದಿಷ್ಟ ಸ್ಥಾನದಲ್ಲಿ ನೆಲೆಗೊಳಿಸುವುದು ಅನ್ನುವಂಥದ್ದು ಇದರ ಅರ್ಥ ಆಗಿದೆ. ಆದ್ದರಿಂದ ಮನ್ಸಬ್ದಾರರು ರಾಜನ ಸೇವೆಯಲ್ಲಿ ಈ ಸ್ಥಾನಗಳು ಅಥವಾ ಶ್ರೇಣಿಗಳನ್ನು ಹೊಂದಿದ್ರು. 10ರಿಂದ ಗರಿಷ್ಠ 10,000ವರೆಗಿನ ಸೈನಿಕರನ್ನ ನಿಯಂತ್ರಿಸುವ ವಿವಿಧ ಶ್ರೇಣಿಯ ಮನ್ಸಬ್ದಾರರಿದ್ರು. ನಂತರದಲ್ಲಿ ಈ ಸಂಖ್ಯೆ 50,000ವರೆಗೂ ಹೋಯಿತು. ರಾಜ್ಯದ ಎಲ್ಲ ಅಧಿಕಾರಿಗಳು ಮನ್ಸಬ್ಗಳನ್ನು ಹೊಂದಿದ್ದು ಅವರು ತಮ್ಮ ಅಧೀನದೊಳಗ ನಿರ್ದಿಷ್ಟ ಸಂಖ್ಯೆಯ ಸೈನಿಕರನ್ನ ನೇಮಕ ಮಾಡಿಕೊಳ್ಬೇಕಾಗಿತ್ತು. ಚಕ್ರವರ್ತಿ ಅಂದ್ರೆ ರಾಜ ತನ್ನ ಇಷ್ಟಕ್ಕನುಗುಣವಾಗಿ ಮನ್ಸಬ್ದಾರರನ್ನ ನೇಮಕ ಮಾಡಬಹುದಿತ್ತು, ಬಡ್ತಿಯನ್ನು ಕೊಡಬಹುದಿತ್ತು ಅಥವಾ ವಜಾಗೊಳಿಸಲಬಹುದಿತ್ತು. ಈ ಮನ್ಸಬ್ದಾರಿ ಪದ್ಧತಿ ಜಾಟ್ ಮತ್ತು ಸವಾರರನ್ನ ಒಳಗೊಂಡಿತ್ತು. ಮನ್ಸಬ್ದಾರನು ನಿರ್ವಹಿಸುವಂತಹ ಸೈನಿಕರ ಸಂಖ್ಯೆಯನ್ನ ಜಾಟ್ ಸೂಚನೆ ಮಾಡಿದ್ರ, ಸವಾರ್ ಅಂತಂದ್ರೆ ಅವನ ನಿರ್ವಹಿಸುವಂತಹ ನಿರ್ದಿಷ್ಟ ಕುದುರೆ ಸವಾರರ ಸಂಖ್ಯೆಯಾಗಿತ್ತು. ಮನ್ಸಬ್ದಾರರಿಗೆ ಅಧಿಕ ವೇತನವನ್ನು ನಿಗದಿಪಡಿಸಿದ್ರು. ಸಾಮಾನ್ಯವಾಗಿ ಅವರಿಗೆ ನಗದು ವೇತನ ನೀಡ್ತಾ ಇರಲಿಲ್ಲ. ಆದರೆ ಅವರ ವೇತನಗಳಿಗೆ ಸಮಾನವಾದ ಆದಾಯವಿರುವ ಜಾಗೀರ್ಗಳನ್ನು ಮಂಜೂರು ಮಾಡಲಾಗ್ತಾ ಇತ್ತು. ಕಾಲಾಂತರದಲ್ಲಿ ಕೆಲವು ಮನ್ಸಬ್ದಾರರು ಪ್ರಬಲರಾಗಿ ಚಕ್ರವರ್ತಿಗೆ ತೊಂದರೆ ನೀಡ್ತಾ ಇದ್ರು ಅನ್ನೋದನ್ನು ನಾವು ಇತಿಹಾಸದೊಳಗೆ ಗಮನಿಸ್ತೇವೆ. ಅಕ್ಬರ್ನ ಸೈನ್ಯವು ಕೇವಲ 25,000 ಸೈನಿಕರನ್ನು ಮಾತ್ರ ಹೊಂದಿದ್ರಿಂದ ಅವನು ಸೈನಿಕ ಸಹಾಯಕ್ಕೆ ಮನ್ಸಬ್ದಾರನ್ನೇ ಅವಲಂಬನೆ ಮಾಡಿದ್ದ ಅನ್ನೋದನ್ನು ನಾವಿಲ್ಲಿ ಗಮನಿಸಬಹುದು. ಇನ್ನು ಮುಂದಿನ ಅಂತಂದ್ರೆ ರಾಜ ತೋದರಮಲ್ಲನ ಕಂದಾಯ ಪದ್ಧತಿ. ಅಕ್ಬರ್ ಅತ್ಯುತ್ತಮ ರೀತಿಯ ಭೂ ಕಂದಾಯ ಪದ್ಧತಿಯನ್ನು ರೂಪಿಸಿದ್ದ. 1581ರೊಳಗ ಅವನ ಕಂದಾಯ ಮಂತ್ರಿ ಆದಂತಹ ರಾಜ ತೋದರಮಲ್ಲ ಭೂ ಕಂದಾಯ ಪದ್ಧತಿಯನ್ನು ಸಂಪೂರ್ಣವಾಗಿ ಪುನರ್ ಸಂಘಟಿಸುವಂತಹ ಕೆಲಸಕ್ಕೆ ಕೈ ಹಾಕಿದ. ಈ ಪದ್ಧತಿಯನ್ನ ಜಪ್ತಿ ಅಥವಾ ಐನ್ ಇ ದಿಹಸಲ ಅಂತ ಹೇಳಿನೂ ಸಹ ಕರೀತಾರೆ. ಅಲ್ಲಾವುದ್ದೀನ್ ಖಿಲ್ಜಿ ಮತ್ತು ಶೇರ್ ಶಾ ಸೂರರ ಕಂದಾಯ ನೀತಿಗಳು ಮುಘಲ್ ಕಂದಾಯ ನೀತಿಯ ಆಧಾರಗಳಾಗಿದ್ವು ಅನ್ನೋದನ್ನು ನಾವಿಲ್ಲಿ ಗಮನಿಸಬಹುದು. ಭೂಮಿಯನ್ನು ಅಳತೆ ಮಾಡಿ ಫಲವತ್ತತೆ ಆಧಾರದ ಮೇಲೆ ವಿಂಗಡಣೆಯನ್ನು ಮಾಡ್ತಾ ಇದ್ರು. ಅವುಗಳಂತಂದ್ರ ಫೋಲಜ್, ಸತತ ಉಳುಮೆಯಲ್ಲಿರುವಂತಹ ಭೂಮಿಯನ್ನು ಫೋಲಜ್ ಅಂತ ಕರಿತಾ ಇದ್ರು. ಪರೌತಿ, 1 ಅಥವಾ 2 ವರ್ಷಗಳವರೆಗೆ ಬೀಳು ಬಿದ್ದಂತಹ ಭೂಮಿಯನ್ನು ಪರೌತಿ ಅಂತ ಕರಿತಾ ಇದ್ರು. ಚಚ್ಚರ್ ಅಂದ್ರೆ 3-4 ವರ್ಷಗಳ ಕಾಲ ಉಳುಮೆ ಮಾಡ್ದಂಗ ಬಿಟ್ಟಿದ್ದಂತಹ ಭೂಮಿಯನ್ನ ಚಚ್ಚರ್ ಅಂತ ಕರಿತಾ ಇದ್ರು. ಆಮೇಲೆ 4ನೇದು ಬಂಜಾರ್, 5 ವರ್ಷಗಳಿಗಿಂತ ಹೆಚ್ಚು ಕಾಲ ಉಳುಮೆ ಮಾಡದಿದ್ದ ಭೂಮಿಯನ್ನ 10 ವರ್ಷಗಳ ಸರಾಸರಿ ಉತ್ಪನ್ನದ ಆಧಾರದ ಮೇಲೆ ಕಂದಾಯ ಏನೂ ಮಾಡದಿದ್ದ ಭೂಮಿಯನ್ನ ಬಂಜರ್ ಅಂತ ಹೇಳಿ ಕರಿತಾ ಇದ್ರು. 10 ವರ್ಷಗಳ ಸರಾಸರಿ ಉತ್ಪನ್ನದ ಆಧಾರದ ಮೇಲೆ ಕಂದಾಯವನ್ನು ನಿಗದಿ ಮಾಡ್ತಾ ಇದ್ರು. ಅದು ಸರಾಸರಿ 1/3 ಭಾಗದಷ್ಟಿತ್ತು. ಕಂದಾಯವನ್ನು ಹಣ ಅಥವಾ ಧಾನ್ಯಗಳ ರೂಪದಲ್ಲಿ ಯಾವುದೇ ಒಂದು ರೂಪದಲ್ಲಿ ಅವರು ಪಾವತಿಯನ್ನು ಮಾಡಬಹುದಾಗಿತ್ತು. ಇನ್ನು ತೋದರಮಲ್ಲನ ಬಂದೋಬಸ್ತ್ ಪದ್ಧತಿಯ ಬಗ್ಗೆ ನೋಡೋದಾದ್ರೆ, ಸುಗ್ಗಿ ಕಾಲದೊಳಗೆ ಅಧಿಕಾರಿಗಳು ವೀಕ್ಷಣೆಗೆ ಹೋಗಿ ಕೃಷಿ ಭೂಮಿಗಳ ಸ್ಥಿತಿಗತಿಗಳನ್ನು ಪರೀಕ್ಷಿಸಿ ರೈತರಿಗೆ ಸರಿಯಾದ ಸಲಹೆಗಳನ್ನು ಕೊಡ್ತಾ ಇದ್ರು. ಸರ್ಕಾರ ರೈತರಿಗೆ ಸಾಲಗಳನ್ನು ಒದಗಿಸ್ತಾ ಇತ್ತು. ಅವುಗಳನ್ನು ಕಂತುಗಳಲ್ಲಿ ಮರುಪಾವತಿಯನ್ನು ಮಾಡಬಹುದಾಗಿತ್ತು. ಇದನ್ನ ಬಂದೋಬಸ್ತ್ ಪದ್ಧತಿ ಅಂತ ಹೇಳಿ ಕರೆಯಲಾಗಿದೆ. ಇನ್ನು ಧಾರ್ಮಿಕ ನೀತಿಯ ಬಗ್ಗೆ ನೋಡೋದಾದ್ರೆ, ಅಕ್ಬರ್ ಮಧ್ಯಕಾಲೀನ ಭಾರತದ ಜ್ಞಾನ
ಸಂಪನ್ನ ಮತ್ತು ಉದಾರಿ ಚಕ್ರವರ್ತಿಗಳಲ್ಲಿ ಅತ್ಯಂತ ಪ್ರಮುಖವಾಗಿರುವಂತಹ ಅರಸ. ಹಿಂದೂ ಯಾತ್ರಿಗಳು ಕೊಡಬೇಕಾಗಿದ್ದ ಯಾತ್ರಾ ತೆರಿಗೆಯನ್ನು ಸಾಲಿನ ಶಕ 1563 ರದ್ದುಪಡಿಸಿದ. ಅಂತೆ ಜಿಜಿಯಾವನ್ನ ಸಹ ರದ್ದುಪಡಿಸಿದ. ಯಾವುದೇ ಇಲ್ಲದಂಗ ಜನರು ತಮ್ಮ ಆರಾಧನಾ ಸ್ಥಳಗಳನ್ನು ನಿರ್ಮಿಸಿಕೊಳ್ಳಿಕ್ಕೆ ಅವಕಾಶವನ್ನು ನೀಡಿದ. ಹಿಂದೂಗಳನ್ನು ಉನ್ನತ ಹುದ್ದೆಗಳಿಗೆ ನೇಮಿಸಿದ ಮತ್ತು ಹಲವಾರು ಹಿಂದೂ ಹಬ್ಬಗಳೊಳಗ ಅವನು ಸಹ ಪಾಲ್ಗೊಳ್ತಾ ಇದ್ದ. ಅವನ ಹಿಂದೂ ಮಡದಿಯರು ಸಹ ಅವನ ಮೇಲೆ ಅಸಾಧಾರಣವಾದಂತಹ ಪ್ರಭಾವವನ್ನು ಬೀರಿದ್ರು. ಹಾಗಾಗಿ ಅವ ಹಿಂದೂಗಳ ಮೇಲೆ ಒಂದು ರೀತಿಯಾದಂತಹ ಶೋಷಣೆಯನ್ನು ಕೈಬಿಟ್ಟ ಅನ್ನೋದನ್ನು ನಾವಿಲ್ಲಿ ಗಮನಿಸಬಹುದು. ಜೊತೆಗೆ ಅವನು ಸತಿ ಪದ್ಧತಿಯನ್ನು ನಿಷೇಧಿಸಿದ. ಹಾಗಾಗಿ ವಿಧವೆಯರ ಮರುವಿವಾಹವನ್ನು ಪ್ರೋತ್ಸಾಹ ಮಾಡಿದ. ಇನ್ನು ಅವ ಸ್ಥಾಪನೆ ಮಾಡಿದಂತಹ ಒಂದು ಹೊಸ ಧರ್ಮ ದಿನ್ ಇ ಇಲಾಹಿ ಬಗ್ಗೆ ನೋಡೋದಾದ್ರೆ ಸಾಲಿಯನ ಶಕ 1581-82 ಅವಧಿಯೊಳಗ ಈ ಧರ್ಮವನ್ನು ಅವ ಸ್ಥಾಪನೆ ಮಾಡಿದ. ಇವನ ಹೊಸ ಧರ್ಮ ಸರ್ವರಿಗೂ ಶಾಂತಿ ಎಂಬ ತತ್ವದ ಆಧಾರದ ಮೇಲೆ ನೆಲೆಸಿತ್ತು. ವಿವಿಧ ಮತಗಳ ಜನರನ್ನ ಭ್ರಾತೃಭಾವನೆಯಿಂದ ಒಗ್ಗೂಡಿಸುವಂತಹ ಪ್ರಯತ್ನ ಈ ಧರ್ಮದ್ದಾಗಿತ್ತು. ಜೊತೆಗೆ ಇವ 1582 ಫತೇಪುರ್ ಸಿಕ್ರಿ ಇಬಾದತ್ ಖಾನ ಅನ್ನುವಂಥದ್ದು ಒಂದು ನಿರ್ಮಾಣವನ್ನು ಮಾಡಿದ. ಹಿಂದೂ, ಬೌದ್ಧ, ಜೈನ, ಕ್ರೈಸ್ತ ಮತ್ತು ಇಸ್ಲಾಂ ಧರ್ಮಗಳ ಧಾರ್ಮಿಕ ನಾಯಕರು ಇಲ್ಲಿ ಸಭೆ ಸೇರಿ ಧಾರ್ಮಿಕ ಚರ್ಚೆಯನ್ನು ನಡೆಸ್ತಾ ಇದ್ರು ಮತ್ತು ನಿರ್ಣಯಗಳನ್ನು ಕೈಗೊಳ್ತಾ ಇದ್ರು. ಅಕ್ಬರನು ವಿವಿಧ ಧರ್ಮಗಳ ಸಾಮಾನ್ಯ ತತ್ವಗಳನ್ನು ಕ್ರೋಢೀಕರಿಸಿ ಹೊಸ ಧರ್ಮವನ್ನು ಸ್ಥಾಪನೆ ಮಾಡಿದ. ಈ ಧರ್ಮದ ಅನುಯಾಯಿಗಳು ಎಲ್ಲ ಧರ್ಮಗಳನ್ನು ಗೌರವಿಸಬೇಕಾಗಿತ್ತು, ಅಗ್ನಿಯನ್ನು ಪೂಜಿಸಬೇಕಾಗಿತ್ತು, ಹಾಗೆ ಇತರ ಧರ್ಮಗಳ ಜನರೊಂದಿಗೆ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳಬಹುದಾಗಿತ್ತು. ಜೊತೆಗೆ ಇಲ್ಲಿ ಎಲ್ಲರಿಗೂ ಸಮನಾದಂತಹ ಅವಕಾಶಗಳು, ಹಕ್ಕುಗಳನ್ನು ಈ ಧರ್ಮದೊಳಗೆ ಕೊಟ್ಟಿದ್ರು. ಇನ್ನು ಸಾಹಿತ್ಯ ಪೋಷಣೆಗೆ ಸಂಬಂಧಪಟ್ಟಂಗ ಅಕ್ಬರನ ಕಾಲದೊಳಗೆ ಆಗಿನ ಕಾಲದ ಬೆಳವಣಿಗೆಯನ್ನು ನೋಡೋದಾದ್ರೆ ಅಕ್ಬರನ ಕಾಲದೊಳಗೆ ಅಪಾರ ಸಂಖ್ಯೆಯ ಸಂಸ್ಕೃತ ಮತ್ತು ಇತರ ಭಾಷೆಗಳ ಗ್ರಂಥಗಳನ್ನು ಪರ್ಷಿಯನ್ ಭಾಷೆಗೆ ಟ್ರಾನ್ಸ್ಲೇಟ್ ಮಾಡಿದ್ರು. ವಿಶೇಷವಾಗಿ ಮಹಾಭಾರತವನ್ನು ನಗೀಬ್ ಖಾನ್ ಅನ್ನುವಂತಹ ವ್ಯಕ್ತಿ ಪರ್ಷಿಯನ್ ಭಾಷೆಗೆ ತರ್ಜುಮೆ ಮಾಡಿದ. ರಾಮಾಯಣವನ್ನು ಹಾಜಿ ಇಬ್ರಾಹಿಂ ಅನ್ನುವಂತಹ ವ್ಯಕ್ತಿ. ಹಿಂಗ ಪ್ರತಿಯೊಂದು ರಾಜತರಂಗಿಣಿ, ಪಂಚತಂತ್ರ ಇಂತಹ ಎಲ್ಲ ಪ್ರಮುಖ ಗ್ರಂಥಗಳನ್ನು ಪರ್ಷಿಯನ್ ಭಾಷೆಗೆ ಟ್ರಾನ್ಸ್ಲೇಟ್ ಮಾಡಿದ್ರು. ಜೊತೆಗೆ ತುಳಸಿದಾಸನ ರಾಮಚರಿತ ಮಾನಸ ಮತ್ತು ಸೂರದಾಸನ ಸೂರ್ಸಾಗರ್ ಈ ಕಾಲದ ಅತ್ಯಂತ ಉತ್ಕೃಷ್ಟವಾದಂತಹ ಗ್ರಂಥಗಳಾಗಿದ್ವು. ಅಬುಲ್ ಫಜಲ್ ಬರೆದಂತಹ ಐನ್ ಇ ಅಕ್ಬರಿ ಮತ್ತು ಅಕ್ಬರ್ನಾಮ, ಬದೌನಿಯ, ಮುಂತಕಾಬ್ ಉಲ್ ತವಾರಿಕ್ ಎಲ್ಲವೂ ಅತ್ಯಂತ ಪ್ರಮುಖವಾಗಿರುವಂತಹ ಗ್ರಂಥಗಳಾಗಿದ್ವು. ಇನ್ನು ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಸಂಬಂಧಪಟ್ಟಂಗ ಈ ಅಕ್ಬರ್ನ ಕಾಲದ ಒಂದು ಬೆಳವಣಿಗೆಯನ್ನು ನಾವು ನೋಡೋದಾದ್ರೆ ಅಂಬರ್, ಬಿಕನೇರ್ ಮತ್ತು ಜೋಧ್ಪುರೊಳಗೆ ಅಕ್ಬರ್ ಬಹಳಷ್ಟು ಅರಮನೆಗಳನ್ನು ನಿರ್ಮಾಣ ಮಾಡಿದ. ಕೆರೆ ಮತ್ತು ಉದ್ಯಾನಗಳನ್ನು ಸಹ ನಿರ್ಮಿಸಿದ. ಜೊತೆಗೆ ಬಹಳಷ್ಟು ಕಟ್ಟಡಗಳನ್ನು ನಾವು ಫತೇಪುರ್ ಸಿಕ್ರಿ ಒಳಗೆ ಕಾಣ್ತೀವಿ. ಅವುಗಳೊಳಗೆ ಪ್ರಮುಖವಾದಂಥವು ಅಂತಂದ್ರೆ ಬುಲಂದ್ ದರ್ವಾಜ ಆಗಿರ್ಬೋದು, ಪಂಚ್ ಮಹಲ್ ಮತ್ತು ಜೋಧಾಬಾಯಿ ಅರಮನೆಗಳು, ದಿವಾನ್ ಇ ಆಮ್ ಇವೆಲ್ಲವುಗಳು ಸಹ, ಆಗ್ರಾ ಕೋಟೆ, ಈ ಎಲ್ಲ ಕಟ್ಟಡಗಳನ್ನು ಅವ ನಿರ್ಮಾಣ ಮಾಡಿದ. ಮೊಘಲ್ ಎಲ್ಲ ಚಕ್ರವರ್ತಿಗಳೊಳಗ ಅಕ್ಬರ್ ಬಹಳ ಪ್ರಸಿದ್ಧನಾಗಿರುವಂತಹ ಒಬ್ಬ ಚಕ್ರವರ್ತಿ. ಇವ ಆಕರ್ಷಕ ವ್ಯಕ್ತಿತ್ವವನ್ನು ಹೊಂದಿದ್ದ. ಅನಕ್ಷರಸ್ಥನಾಗಿದ್ದರೂ ಸಹ ಎಲ್ಲ ವಿವರಗಳನ್ನು ಗ್ರಹಿಸುವಂತಹ ಅಗಾಧವಾದ ತಿಳುವಳಿಕೆ ಮತ್ತು ಅಪೂರ್ಣ ಜ್ಞಾಪಕ ಶಕ್ತಿಯನ್ನು ಇವ ಹೊಂದಿದ್ದ. ಇವ ಒಬ್ಬ ಪ್ರಖ್ಯಾತ ರಾಜನೀತಿ ತಜ್ಞೆಯಾಗಿದ್ದ. ಹಾಗಾಗಿ ಇವನನ್ನು ಅಕ್ಬರ್ ಮಹಾಶಯ ಅಂತ ಹೇಳಿ ಕರೆಯಲಾಗಿದೆ. ಇವನ ನಂತರ ಇವನ ಉತ್ತರಾಧಿಕಾರಿಗಳಾಗಿ ಜಹಾಂಗೀರ್, ಶಹಜಾನ್ ಮತ್ತು ಔರಂಗಜೇಬರು ಈ ಮೊಘಲ್ ಸಾಮ್ರಾಜ್ಯವನ್ನು ಆಳ್ವಿಕೆಯನ್ನು ಮಾಡಿದ್ರು. ಇವರ ನಂತರ ಈ ಒಂದು ಜೊತೆಗೆ ಇವರು ವಿಶೇಷವಾಗಿ ಈ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಕೊಟ್ಟಂತಹ ಕೊಡುಗೆ ಅದು ಅಮೋಘವಾದಂತಹದ್ದಾಗಿದೆ. ಜಹಾಂಗೀರ್ ಇವ ಅಕ್ಬರ್ನ ಮಗ ಆಗಿದ್ದ. ಇವ ಸಹ ದಿಗ್ವಿಜಯಗಳನ್ನು ಮಾಡಿದ. ಅವನ ಪತ್ನಿಯಾಗಿದ್ದಂತಹ ನೂರ್ ಜಹಾನ್ಗಳ ಪ್ರಭಾವಕ್ಕೆ ಈತ ಒಳಗಾಗಿದ್ದ. ಒಂದು ರೀತಿ ಅವಳೇ ಇವನ ಮೇಲೆ ಹಕ್ಕನ್ನು ಸಾಧಿಸಿದ್ಲು. ಹಾಗಾಗಿ ಇವ ತನ್ನ ತಂದೆಯ ವಿರುದ್ಧ ದಂಗೆ ಎದ್ದ ಅವಳ ಮಾತನ್ನು ಕೇಳಿಕೊಂಡು. ಶಹಜಾನ್ ಕಲೆ ಮತ್ತು ವಾಸ್ತುಶಿಲ್ಪದ ಕೊಡುಗೆಯಿಂದಾಗಿ ಶಹಜಾನ್ ಸ್ಮರಣೀಯನಾಗಿದ್ದಾನೆ. ಇವನು ಮುಮ್ತಾಜ್ ಮಹಲ್ನ ವಿವಾಹ ಆಗಿದ್ದ. ತಾಜ್ ಮಹಲ್ ಅನ್ನುವಂಥದ್ದನ್ನು ಅವಳ ನೆನಪಿಗಾಗಿ ಕಟ್ಟಿದ್ದನ್ನು ನಾವೆಲ್ಲ ಓದಿದ್ದೇವೆ. ಇದಾದ ಮೇಲೆ ಆಡಳಿತಕ್ಕೆ ಬಂದವರು ಅಂತಂದ್ರೆ ಔರಂಗಜೇಬ್. ಇವ ಅಲಂಗೀರ್ ಅನ್ನುವಂತಹ ಬಿರುದನ್ನು ಸ್ವೀಕಾರ ಮಾಡಿದ. ಇವನು ಸಹ ಸಾಕಷ್ಟು ದಿಗ್ವಿಜಯಗಳಿಂದ ಪ್ರಖ್ಯಾತನಾದ ಅನ್ನೋದನ್ನು ನಾವು ಇತಿಹಾಸದೊಳಗೆ ಓದ್ತೇವೆ. ಇನ್ನು ಈ ಮೊಘಲರು ಕೊಟ್ಟಂತಹ ಕೊಡುಗೆಯ ಬಗ್ಗೆ ನಾವು ನೋಡೋದಾದ್ರೆ ಶಿಕ್ಷಣ ಮತ್ತು ಸಾಹಿತ್ಯ ಕ್ಷೇತ್ರಕ್ಕೆ ಇವರು ಸಾಕಷ್ಟು ಮದರಸಗಳನ್ನು ಕಟ್ಟಿದ್ರು, ಕಾಲೇಜುಗಳನ್ನ ನಿರ್ಮಾಣ ಮಾಡಿದ್ರು. ಜೊತೆಗೆ ಎಲ್ಲರಿಗೂ ಮುಕ್ತವಾದಂತಹ ಅವಕಾಶವನ್ನು ಇಲ್ಲಿ ನೀಡಲಾಗಿತ್ತು. ಆದರೆ ಬಾಲಕಿಯರ ಶಿಕ್ಷಣಕ್ಕೆ ಪ್ರೋತ್ಸಾಹ ಮಾತ್ರ ಇಲ್ಲಿರಲಿಲ್ಲ. ಜೊತೆಗೆ
ಶಿಕ್ಷಣದ ಪ್ರಸಾರದಿಂದಾಗಿ ಸಾಹಿತ್ಯದ ಪ್ರಗತಿ ಅನ್ನುವಂಥದ್ದು ಕಂಡುಬಂತು. ಟರ್ಕಿಶ್, ಪರ್ಷಿಯನ್, ಸಂಸ್ಕೃತ ಮತ್ತು ಹಿಂದಿ ಭಾಷೆಗಳ ಕೆಲವು ಪ್ರಮುಖ ಸಾಹಿತ್ಯ ಗ್ರಂಥಗಳನ್ನು ನಾವು ಕಾಣುವುದಾದ್ರೆ ಬಾಬರ್ನು ಬರೆದಂತಹ ಬಾಬರ್ನಾಮ, ರಾಮಾಯಣ, ಮಹಾಭಾರತ, ಅಥರ್ವ ವೇದ, ಪಂಚತಂತ್ರ ಇವುಗಳನ್ನೆಲ್ಲ ಆಗಲೇ ನಾವು ಹೇಳ್ದಂಗೆ ಸಂಸ್ಕೃತದಿಂದ ಪರ್ಷಿಯನ್ ಭಾಷೆಗೆ ತರ್ಜುಮೆಯನ್ನು ಮಾಡಲಾಯಿತು. ಅದರ ಜೊತೆಗೆ ತುಳಸಿದಾಸರ ರಾಮಚರಿತಮಾನಸ ಮತ್ತು ಸೂರದಾಸರ ಸೂರ್ಸಾಗರ್ ಹಿಂದಿಯ ಪ್ರಮುಖ ಕೃತಿಗಳು. ಬಹಳಷ್ಟು ಗುಲ್ಬದನ್ ಬೇಗಂ ಬರೆದಂತಹ ಹುಮಾಯೂನ್ ನಾಮ, ಜಹಾಂಗೀರ್ ಬರೆದಂತಹ ಫರಾಂಗಿ ಜಹಾಂಗೀರ್ ಇವೆಲ್ಲವೂ ಸಹ ಅತ್ಯಂತ ಇತಿಹಾಸದ ಪ್ರಮುಖ ಕೃತಿಗಳಂತ ಹೇಳಿ ನಾವು ಗುರುತಿಸ್ತೇವೆ. ಇನ್ನು ವಿಶೇಷವಾಗಿ ಇವರನ್ನು ನಾವು ನೆನೆಯುವುದು ಅಂತಂದ್ರೆ ಕಲೆ ಮತ್ತು ವಾಸ್ತುಶಿಲ್ಪದ ಕೊಡುಗೆಗಳಿಂದಾಗಿ. ಮೊಘಲರು ಪ್ರಸಿದ್ಧ ನಿರ್ಮಾಣಕಾರರು ಮತ್ತು ಕಲೆ ಮತ್ತು ವಾಸ್ತುಶಿಲ್ಪದ ಆರಾಧಕರಾಗಿದ್ದರು. ಇವರ ವಾಸ್ತುಶಿಲ್ಪದ ಪ್ರಮುಖ ಲಕ್ಷಣಗಳು ಅಂತಂದ್ರೆ ಗುಮ್ಮಟಗಳು, ಎತ್ತರವಾದ ಸ್ತಂಭಗಳು, ಗುಮ್ಮಟಗಳಿರುವ ಹೆಬ್ಬಾಗಿಲುಗಳು, ಕಮಾನುಗಳು, ಮಿನಾರ್ಗಳು ಇವೆಲ್ಲ ಅವರ ಪ್ರಮುಖವಾದಂತಹ ಒಂದು ಲಕ್ಷಣಗಳಾಗಿದ್ವು. ಇವರು ಕಟ್ಟಿದಂತಹ ಸ್ಮಾರಕಗಳನ್ನು ನಾವು ನೋಡುವುದಾದ್ರೆ ವಿಶೇಷವಾಗಿ ಅಕ್ಬರ್ ನಿರ್ಮಾಣ ಮಾಡಿದಂಥವು ಅಂತಂದ್ರೆ ಬುಲಂದ್ ದರ್ವಾಜಾ, ಜುಮಾಯಿ ಮಸೀದಿ, ಪಂಚ್ ಮಹಲ್, ಜೋಧಾಬಾಯಿ ಅರಮನೆ, ದಿವಾನ್ ಇ ಆಮ್ ಮತ್ತು ದಿವಾನ್ ಇ ಖಾಸ್ ಇವಿಷ್ಟು ಈ ಅಕ್ಬರ್ ರಚನೆ ಮಾಡಿರುವಂಥವು, ಕಟ್ಟಿರುವಂಥವು. ಇವೆಲ್ಲವೂ ಸಹ ಫತೇಪುರ್ ಸಿಕ್ರಿ ಒಳಗೆ ಇವತ್ತಿಗೆ ಕಂಡು ಬರ್ತಾವೆ. ಇನ್ನು ಜಹಾಂಗೀರ್ ರಚನೆ ಮಾಡಿರುವಂಥವು ಅಂತಂದ್ರೆ ಬಾದ್ಶಾಹಿ ಮಸೀದಿ ಲಾಹೋರ್ ಒಳಗದ, ಶಹಜಾನನ ತಾಜ್ ಮಹಲ್ ಆಗ್ರಾದೊಳಗೆ ಕಂಡು ಬರ್ತದೆ. ಜೊತೆಗೆ ಮೋತಿ ಮಸೀದಿ ಆಗ್ರಾ, ಜುಮ್ಮಾ ಮಸೀದಿ ಆಗ್ರಾದಲ್ಲಿ ಕಂಡು ಬರ್ತದೆ. ಹಾಗೆ ಕೆಂಪುಕೋಟೆ, ದೆಹಲಿಯ ಕೆಂಪುಕೋಟೆಯೂ ಸಹ, ಜೊತೆಗೆ ದೆಹಲಿಯ ಕೆಂಪುಕೋಟೆಯಲ್ಲಿದ್ದಂತಹ ಮಯೂರ ಸಿಂಹಾಸನ ಇವೆಲ್ಲವೂ ಸಹ ಇವರ ಅತ್ಯಂತ ಪ್ರಮುಖವಾದಂತಹ ಕಲೆ ಮತ್ತು ವಾಸ್ತುಶಿಲ್ಪದ ಕೊಡುಗೆಗಳು. ವಿಶೇಷವಾಗಿ ನಾವು ತಾಜ್ ಮಹಲ್ ಬಗ್ಗೆ ನೋಡೋದಾದ್ರೆ ಇದನ್ನು ನಾವು ವಿಶ್ವದ ಅದ್ಭುತಗಳಲ್ಲಿ ಒಂದು ಅಂತ ಹೇಳಿ ಗುರುತಿಸ್ತೇವೆ. ಇದನ್ನು ಮಮ್ತಾಜ್ ಬೇಗಂಳ ನೆನಪಿಗಾಗಿ ಶಹಜಾನ್ ನಿರ್ಮಾಣ ಮಾಡಿದ. ಇದು ಇವತ್ತು ಆಗ್ರಾದ ಯಮುನಾ ನದಿಯ ದಂಡೆ ಮೇಲೆ ಅದ. ಇದನ್ನ ಶ್ವೇತ ಅಮೃತ ಶಿಲೆಯೊಳಗೆ ಕಟ್ಟಲಾಗಿದೆ. ಜೊತೆಗೆ ಇದನ್ನು ಕಟ್ಟಿದವರು ಅಂತಂದ್ರೆ ಇದರ ಶಿಲ್ಪಿ ಉಸ್ತಾದ್ ಇಶಾ ಅನ್ನೋದನ್ನು ನಾವಿಲ್ಲಿ ಗಮನಿಸಬಹುದು. ಇನ್ನು ಮಯೂರ ಸಿಂಹಾಸನ ಇದು ಸಹ ದೆಹಲಿಯ ಕೆಂಪುಕೋಟೆ ಒಳಗಿತ್ತು. ಪ್ರಪಂಚದೊಳಗೆ ಅತ್ಯಂತ ಭವ್ಯ ಮತ್ತು ದುಬಾರಿ ಸಿಂಹಾಸನವನ್ನ ಶಹಜಾನ್ ನಿರ್ಮಾಣವನ್ನು ಮಾಡಿದ್ದ. ಇದನ್ನ ಚೇದ್ಬಲ್ ಖಾನ್ನ ಮೇಲ್ವಿಚಾರಣೆ ಒಳಗೆ ನಿರ್ಮಾಣ ಮಾಡಿದ್ರು. ಈ ಸಿಂಹಾಸನದ ಅಂದಾಜು ವೆಚ್ಚ 1 ಕೋಟಿ ರೂಪಾಯಿ ಅಂತ ಹೇಳಿ ನಾವು ಗುರುತಿಸಬಹುದು. ಇದರ ಕಂಬಗಳನ್ನು ಸಹ ಗಟ್ಟಿ ಚಿನ್ನದಿಂದ ತಯಾರು ಮಾಡಲಾಗಿತ್ತು. ಈ ಸಿಂಹಾಸನ ನಿರ್ಮಾಣಕ್ಕೆ 1 ಲಕ್ಷ ತೊಲೆ ಚಿನ್ನವನ್ನ ಮತ್ತು 50,000 ಮಾಣಿಕ್ಯ, ವಜ್ರ, ಪಚ್ಚ ಮತ್ತು ಮುತ್ತಗಳನ್ನು ಬಳಸಲಾಗಿತ್ತು ಅಂತ ಹೇಳಿ ಗುರುತಿಸಲಾಗಿದೆ. ಸಿಂಹಾಸನದ ಮೇಲ್ಛಾವಣಿ 2 ಮಯೂರ ನವಿಲುಗಳ ಚಿತ್ರಗಳಿಂದ ಆವೃತ ಆಗಿತ್ತು. ಈ ಮಯೂರಗಳ ಮಧ್ಯದೊಳಗ ಅಮೂಲ್ಯ ಹರಳುಗಳಿಂದ ರಚಿಸಿದಂತಹ ಒಂದು ವೃಕ್ಷವನ್ನು ನಾವು ಕಾಣ್ತೀವಿ. ಚಕ್ರವರ್ತಿ ಸಿಂಹಾಸನಕ್ಕೆ ಮೇಲೆ ಹೋಗ್ಲಿಕ್ಕೆ ರತ್ನ ಖಚಿತವಾದಂತಹ 3 ಮೆಟ್ಟಿಲುಗಳನ್ನು ನಾವು ಗಮನಿಸ್ತೀವಿ. ಇದನ್ನ ದೆಹಲಿಯ ಕೆಂಪುಕೋಟೆಯಲ್ಲಿನ ದಿವಾನ್ ಇ ಖಾಸ್ ಅನ್ನುವಂತಲ್ಲಿ ಇಡಲಾಗಿತ್ತು. ಸರ್ದಾರ್ ನಾದಿರ್ ಶಾ 1737 ಇದನ್ನು ಹೊತ್ತುಕೊಂಡು ಹೋದ ಅನ್ನೋದನ್ನ ನಾವು ಇತಿಹಾಸದೊಳಗೆ ಓದ್ತೀವಿ. ಜೊತೆಗೆ ಇವರ ಕಾಲದೊಳಗೆ ಚಿತ್ರಕಲೆಯನ್ನು ಹೆಚ್ಚು ಬೆಳವಣಿಗೆಯನ್ನು ಕಂಡುಕೊಂತು. ದೇಶೀಯ ಮತ್ತು ವಿದೇಶಿ ಮೂಲ ಅಂಶಗಳನ್ನು ಒಟ್ಟುಗೂಡಿಸಿಕೊಂತು. ಚಿತ್ರಕಲೆಗೆ ಆಶ್ರಯವನ್ನಿತ್ತಂತಹ ಮೊಘಲರೊಳಗೆ ಜಹಾಂಗೀರ್ ಅತ್ಯಂತ ಪ್ರಮುಖ ಆದಂತಹ ಒಬ್ಬ ಅರಸ. ಬಹಳಷ್ಟು ಮಂದಿನ ನಾವು ಗಮನಿಸ್ತೇವೆ ಇಲ್ಲಿ. ಉಸ್ತಾದ್ ಮನ್ಸೂರ್ ಆಗಿರ್ಬೋದು, ಮುರಾದ್, ಬಿಷನ್ ದಾಸ್, ಮನೋಹರ್ ಮುಂತಾದವರು ಅವನ ಆಸ್ಥಾನದ ಪ್ರಸಿದ್ಧ ಚಿತ್ರಕಾರರಾಗಿದ್ದರು. ಜಹಾಂಗೀರ್ನು ಪರಿಣಿತ ಚಿತ್ರಕಾರ ಆಗಿದ್ದ ಮತ್ತು ಚಿತ್ರಕಾರರ ಶೈಲಿಗಳಿಂದ ಚಿತ್ರಕಾರನ ಗುರುತಿಸಲಿಕ್ಕೆ ಅಸಾಧಾರಣ ಸಾಮರ್ಥ್ಯ ಅವನಿಗಿತ್ತು ಅನ್ನೋದನ್ನು ನಾವು ಗಮನಿಸಬಹುದು. ಇನ್ನು ಸಂಗೀತ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗ ಮೊಘಲರ ಕಾಲದ ಸುಧಾರಣೆಗಳನ್ನ ಅಥವಾ ವ್ಯವಸ್ಥೆ ಅಥವಾ ಆಗಿನ ಕಾಲದ ಇದನ್ನ ಪರಿಸ್ಥಿತಿಯನ್ನು ನೋಡೋದಾದ್ರೆ ಇವರ ಕಾಲದೊಳಗ ಸಂಗೀತ ಹೆಚ್ಚು ಅಭಿವೃದ್ಧಿಯನ್ನ ಪಡ್ಕೊಂತು. ಔರಂಗಜೇಬನನ್ನ ಹೊರತುಪಡಿಸಿ ಬೇರೆಲ್ಲ ದೊರೆಗಳು ಸಂಗೀತ ಮತ್ತು ಸಂಗೀತಗಾರರನ್ನ ಪ್ರೋತ್ಸಾಹಿಸಿದ್ರು. ಅಕ್ಬರ್ ಸಂಗೀತವನ್ನ ಅತ್ಯಂತ ಹೆಚ್ಚು ಪ್ರೋತ್ಸಾಹಿಸಿದಂಥ ಒಬ್ಬ ಅರಸ. ತಾನ್ಸೇನ್ ಆಗಿರ್ಬೋದು, ರಾಮದಾಸ್ ಆಗಿರ್ಬೋದು, ಜಿಜ್ರು ಬಾವರ್ ಆಗಿರ್ಬೋದು ಮತ್ತು ಸೂರ್ದಾಸ್ ಅವನ ಆಸ್ಥಾನದ ಪ್ರಸಿದ್ಧ ಸಂಗೀತಗಾರರಾಗಿದ್ದರು. ಜೊತೆಗೆ ಬಾಬರ್, ಜಹಾಂಗೀರ್ ಮತ್ತು ಶಹಜಹಾನ್ ಉತ್ತಮ ಗಾಯಕರಾಗಿದ್ರು. ಜೊತೆಗೆ ಅನೇಕ ಗೀತೆಗಳನ್ನು ಸಹ ಅವರು ಬರೆದ್ರು. ಹಿಂಗ ಅವರು ವಿಶೇಷವಾಗಿ ಕಲೆ ಮತ್ತು ವಾಸ್ತುಶಿಲ್ಪ, ಸಂಗೀತ, ಚಿತ್ರಕಲೆಗೆ ಕೊಟ್ಟಂತಹ ಒಂದು ಕೊಡುಗೆ ನಿಜಕ್ಕೂ ಅಮೋಘವಾದಂತಹ ಕೊಡುಗೆ. ಹಿಂಗ ಇದಿಷ್ಟು ಈ ಅಧ್ಯಾಯದೊಳಗೆ ನಾವು ಈ ದೆಹಲಿ ಸುಲ್ತಾನರ ವಿಶೇಷವಾಗಿ ಈ ಮೊಘಲರ ಬಗ್ಗೆ ತಿಳಿದುಕೊಂಡಂತಹ ಮಾಹಿತಿ ಇದಾಗಿದೆ. ಇಲ್ಲಿ ಅಕ್ಬರ್ ಮಹಾಶಯನ ಬಗ್ಗೆ ಮಾತ್ರ ಹೆಚ್ಚಿನ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಜಹಾಂಗೀರ್, ಔರಂಗಜೇಬ್ ಮತ್ತು ಶಹಜಹಾನ್ರ ಬಗ್ಗೆ ಸೀಮಿತವಾದಂತಹ ಮಾಹಿತಿ ಈ ಅಧ್ಯಾಯದೊಳಗೆ ಲಭ್ಯ ಆಗಿದೆ. ಇದಿಷ್ಟು ಈ ಅಧ್ಯಾಯ 5.2 ಕಂಡು ಬರುವಂತಹ ಒಂದು ಮಾಹಿತಿ. ಇನ್ನು ಮುಂದಿನ ಅಧ್ಯಾಯ
ಮರಾಠರ ಏಳಿಗೆ, ವಿಶೇಷವಾಗಿ ಶಿವಾಜಿ ಮತ್ತು ಅವನ ಸೈನಿಕ ಸಾಧನೆಗಳ ಬಗ್ಗೆ ಮುಂದಿನ ಅಧ್ಯಾಯದೊಳಗೆ ನಾವು ಚರ್ಚೆಯನ್ನು ಮಾಡೋಣ. ನೀವಿನ್ನೂ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಏನಾದರೂ ಸುಧಾರಣೆಗಳು ಕಂಡ್ಕೋಬೇಕಾಗಿತ್ತು ಅಂತಂದ್ರೆ ನಿಮ್ಮ ಫೀಡ್ಬ್ಯಾಕನ್ನು ದಯವಿಟ್ಟು ಕಾಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ಮತ್ತೆ ಮುಂದಿನ ಅಧ್ಯಾಯದೊಳಗೆ ಭೇಟಿ ಆಗ್ತೀನಿ. ಧನ್ಯವಾದಗಳು.